ಸಲುವಾಗಿ. ಬಟ್ ಇವತ್ತು ಎಲ್ಲರಿಗೂ ಅರಿವಾಗ್ಯದ ಮರಾಠಿಗರು ಸಹಿತ ನಾವು ಅನಗತ್ಯ ಈ ವಿಷಯವನ್ನು ದೊಡ್ಡದು ಮಾಡ್ತಾ ಹೋದ್ರೆ ನಮಗಿಲ್ಲೇ ಬದುಕು ಕಷ್ಟ ಆಗ್ಬೋದು ಅನ್ನೋ ಕಾರಣಕ್ಕಾಗಿ ಎಲ್ಲ ಕಾರಣದಿಂದಲೂ ಇವತ್ತು ಜಿಲ್ಲೆಯಾಗಿ ಒಡೆಯೋದಕ್ಕೆ ಭಾಳ ಅನುಕೂಲ ಅದ. ಈ ಒಂದು ಜಿಲ್ಲೆಯಾಗಿ ಹೊಡಿಲಿಲ್ಲ ಅಂದ್ರೆ ಉತ್ತರ ಕನ್ನಡ ಸಪ್ರೇಟ್ ಕೊಡ್ರಿ ಅನ್ನೋದು ಕೂಗು ಹೆಚ್ಚಾಗೋ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಈ ಒಂದು ಭಾಗ ಗೋಕಾಕ ಅದು ಉತ್ತರ ಕನ್ನಡಕ್ಕೆ ಡೆವಲಪ್ಮೆಂಟದ್ದು ಇದನ್ನೆಲ್ಲ ಡಿಮಾಂಡ್ಸ್ ಕೇಳಲಿಕ್ಕಿದ್ದಾರೆ. 30,000 ಕೋಟಿ ಕೊಡ್ರಿ, 40,000 ಕೊಡ್ರಿ, ಕೇಳೋದು ತಪ್ಪಿಲ್ಲ, ಡೆವಲಪ್ ಆಗಬೇಕಾಗ್ಯದ. ಅದಕ್ಕೆ ಇದು ಎಷ್ಟು ಕೂಡಿ ಅದು ಅಷ್ಟು ಕೂಡಿದರೆ ಇದು ತೆನ್ನುವಾಗುವ ಸರ್ಕಾರಕ್ಕೆ. ಅದಕ್ಕೆ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಭಾಳಷ್ಟು ಮುತುವರ್ಜಿ ವಹಿಸಿ ಈ ಎರಡು ಗೋಕಾಕ್ ಚಿಕ್ಕೋಡಿ ಜಿಲ್ಲೆ ಅವ್ರ ಜೊತೆಗೆ ಉತ್ತರ ಕರ್ನಾಟಕ ಅಭಿವೃದ್ಧಿಗೂ ಈಗ ಹೆಂಗೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಿದ್ರು, ಹೆಂಗೆ ಈ ಒಂದು ಕಾನೂನನ್ನು ಮಾಡಿಬಿಟ್ರು, ಅದೇ ದಿಶೆಯಲ್ಲಿ ಇವುಗಳ ಡೆವಲಪ್ಮೆಂಟ್ ಸಲುವಾಗಿ ಈ ಒಂದು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಸಲುವಾಗಿ ಜೊತೆಗೆ ಇವುಗಳನ್ನ ಜಿಲ್ಲೆ ಮಾಡೋದ್ರಿಂದ ಇವು ಸಹಿತ ಡೆವಲಪ್ಮೆಂಟ್ ಇನ್ನೂ ಅಧಿಕ ಆಗ್ತದೆ, ಜನರಿಗೆ ಅನುಕೂಲ ಆಗ್ತಾವೆ ಅನ್ನೋ ದೃಷ್ಟಿ ಇಟ್ಕೊಂಡು ಸಿದ್ದರಾಮಯ್ಯ ಸರ್ಕಾರ ಮೇಲೆ ಇನ್ನಷ್ಟು ಒತ್ತಡವನ್ನು ನಮ್ಮ ಶಾಸಕರು, ಉಸ್ತುವಾರಿಯವರು ಎಲ್ಲರೂ ಗುಳ್ಕೊಂಡು ಪ್ರೆಷರ್ ಹಾಕಿದ್ರೆ ಬೆಳಗಾವಿ ದೊಡ್ಡ ಜಿಲ್ಲೆ ಸ್ವಲ್ಪ ಏನಪ್ಪ ಎಲ್ಲರಿಗೂ ಆಡಳಿತ ಮುಟ್ಟುವಂಥದ್ದಾಗ್ತದೆ. ಅತಿನಿಯವ್ರಿಗೂ ಆಯಿತು, ಇವತ್ತು ಇನ್ನುಳಿದ ಭಾಗಗಳಿಗೂ ಆಯಿತು, ಹೆಚ್ಚು ಕಡಿಮೆ ಎಲ್ಲದಕ್ಕೂ ಅನುಕೂಲ ಆಗ್ತದೆ ಅಂಥೇಳಿ ಒಂದು ಖಚಿತವಾದ ಅಭಿಪ್ರಾಯ. ಇನ್ನು ಡಿಸಿಷನ್ ತೊಗೊಳ್ಬೇಕಾದಂಥ ಸರ್ಕಾರದ ಒತ್ತಡ ಮಾಡೋ ಸಲುವಾಗಿ ಶಾಸಕರು, ಉಸ್ತುವಾರಿ ಸಚಿವರು, ಇನ್ನುಳಿದವರು ಅದಕ್ಕಿಂತ ಹೆಚ್ಚಿಗೆ ಜನ ಇವತ್ತು ಅದಾಗಲೇಬೇಕು ಅನ್ನೋ ಕೂಗನ್ನು ಹೆಚ್ಚು ಮಾಡಿದ್ರಿಂದಾಗಿ ಮೋಸ್ಟ್ಲಿ ಸಮೀಪದಲ್ಲಿ ಆಗ್ಬೋದಾ ಒಂದು ಆಶೆ ನೋಡಬೇಕಾಗ್ಯದ. ಇದಕ್ಕೆ ಸಂಬಂಧಿಸಿದಂಥ ಉಸ್ತುವಾರಿ ಸಚಿವರು ಜೊತೆಗೆ ಸಚಿವರು ಅದೇ ಕಾಲಕ್ಕೆ ನಮ್ಮ ಸಿದ್ದರಾಮಯ್ಯನವರು ಉತ್ತರ ಕೊಡಬೇಕಾಗ್ಯದ. ಒಟ್ಟಲ್ಲಿ ಏನೋ ಮಾಡಿರಿ, ಉತ್ತರ ಕರ್ನಾಟಕ ಅಭಿವೃದ್ಧಿಗೆ ಲಕ್ಷ್ಯ ಕೊಡ್ರಿ, ಇಲ್ಲಾಂದ್ರೆ ಈ ಕೂಗ ದೊಡ್ಡದಾಗ್ತದೆ. ಮತ್ತು ಚಿಕ್ಕೋಡಿ ಜಿಲ್ಲಾನೂ ಆಗಲಿಲ್ಲ, ಗೋಕಾಕ್ ಜಿಲ್ಲಾನೂ ಆಗಲಿಲ್ಲ ಅಂದ್ರೆ ಈ ಜನರು ಅದಕ್ಕೆ ಸಪೋರ್ಟ್ ಮಾಡೋ ಸಾಧ್ಯಗಳು ಭಾಳಷ್ಟು ಇದ್ದಾವೆ. ಮನಸ್ಸು ಪರಿವರ್ತನೆ ಆಗ್ತಾಯಿದೆ, ಜನ ಜಾಗೃತ ಆಗ್ತಾಯಿದೆ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ವಂದನೆಗಳು.